ದೆಹಲಿ ಈಗಾಗಲೇ 3 ಬಿಜೆಪಿಯ ಮುಖ್ಯಮಂತ್ರಿಗಳನ್ನ ನೋಡಿ ಆಗಿದೆ 1993 ಮತ್ತೆ 1998. ಅದರಲ್ಲಿ ಲೇಡಿ ಕೂಡ ಒಬ್ಬರಿದ್ದಾರೆ, ಸುಷ್ಮಾ ಸ್ವರಾಜ್. ಜವಾಹರ್ಲಾಲ್ ಖುರಾ ಒಬ್ಬರು ಮೊದಲನೇದಾಗಿ, ತದನಂತರ ಇನ್ನೊಬ್ರು ಆಗ್ತಾರೆ, ಅದಾದ ನಂತರ ಸುಷ್ಮಾ ಸ್ವರಾಜ್. 3 ಮುಖ್ಯಮಂತ್ರಿಗಳನ್ನ ನೋಡಿದೆ ಬಿಜೆಪಿ ಕಡೆಯಿಂದ. ಕಾಂಗ್ರೆಸ್ ಇಂದ ಬಿಡಿ, ಅದರಲ್ಲಿ ಇಷ್ಟು ದೊಡ್ಡದಿದೆ. ಆದ್ರೆ ಈ ದೆಹಲಿಯಲ್ಲಿ ಈಗ ಬಿಜೆಪಿ ಮತ್ತೊಮ್ಮೆ ಗೆಲುವನ್ನ ಸಾಧಿಸಿರೋದ್ರಿಂದ ಈಗ ಯಾರಾಗ್ತಾರೆ ಸಿಎಂ ಅನ್ನುವಂತ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಹಾಗಿದ್ದಾಗ ಯಾರು? ಲೆಕ್ಕಾಚಾರಗಳು ಏನಿದೆ? ಯಾರಾಗ್ತಾರೆ ದೆಹಲಿಯ ನೂತನ ಸಿಎಂ? ಮೂವರ ಮಧ್ಯೆ ಸಿಎಂ ಸ್ಥಾನಕ್ಕೆ ಫೈಟ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದ ಕಪಿಲ್, ಕೈಲಾಸ್ ಗೆಹ್ಲೋಟ್, ಪರ್ವೇಶ್ ಮಧ್ಯೆ ಪೈಪೋಟಿ ಇದೆ ಅನ್ನುವಂತ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಮಾಜಿ ಸಿಎಂ ಪುತ್ರ ಸಿಎಂ ಆಗ್ತಾರ? ಪರ್ವೇಶ್ ವರ್ಮಾಗೆ ಬಹುತೇಕ ಸಿಎಂ ಪಟ್ಟ ಅಂತಿದ್ದಾರೆ. ಕೇಜ್ರಿವಾಲ್ ವಿರುದ್ಧ ಗೆದ್ದು ಬೀಗಿರುವಂತ ಪರ್ವೇಶ್ ಜೊತೆಗೆ ದೆಹಲಿಯ ಪಶ್ಚಿಮ ಭಾಗದಿಂದ ಅವರು ಸಂಸದರಾಗಿಯೂ ಕೂಡ ಅವರಿಗೆ ಅನುಭವ ಇದೆ, ಸಂಸದರು ಕೂಡ ಆಗಿದ್ರು ಪರ್ವೇಶ್ ಅವರು. ಸೊ ಹಾಗಾಗಿ ಪರ್ವೇಶ್ ವರ್ಮಾ ಅವರನ್ನ ಮುಖ್ಯಮಂತ್ರಿ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಸಂಸದರು ಆಗಿದ್ದಾರೆ, ಆಡಳಿತದ ಬಗ್ಗೆ ಚೆನ್ನಾಗಿರುತ್ತೆ, ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೂಡ ಸೋಲಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ. ಬಟ್ ಕ್ಯಾಲ್ಕುಲೇಷನ್ಗಳು ಬೇರೆ ಬೇರೆ ರೀತಿ ಇರುತ್ತೆ. ಸಮುದಾಯಗಳು ಹೇಗೆ ವರ್ಕೌಟ್ ಆಗುತ್ತೆ, ಯಾವ ಸಮುದಾಯಗಳಿಗೆ ಕೊಟ್ಟರೆ ಏನಾಗುತ್ತೆ ಅಂತೇಳಿ. ಜಾಟ್ ಸಮುದಾಯದಲ್ಲಿ ಕೈ ಹಿಡಿದಿದೆ, ಪೂರ್ವಾಂಚಲದ ಜನ ಕೈ ಹಿಡ್ಕೊಂಡಿದ್ದಾರೆ, ಯಾರಿಗೆ ಕೊಟ್ಟರೆ ಹೆಚ್ಚಿನ ಅನುಕೂಲ ಆಗುತ್ತೆ, ದಲಿತ ಸಮುದಾಯಗಳು ಕೈ ಹಿಡ್ಕೊಂಡಿದೆ, ಯಾವ ಲೆಕ್ಕಾಚಾರಗಳನ್ನು ಬಿಜೆಪಿ ಮಾಡ್ತಾ ಇದೆ, ಎಲ್ಲವೂ ಕೂಡ ಬೆಳವಣಿಗೆಗಳು ಆಗುತ್ತೆ. ಅವ್ರವ್ರ ನಡುವೆ ಒಂದಿಷ್ಟು ಫೈಟ್ ಕೂಡ ನಡೆಯುತ್ತೆ, ನಾನು ಆಗ್ತೀನಿ ಅಂತೇಳಿ. ಅಭೂತಪೂರ್ವವಾದಂಥ ಗೆಲುವು ಸಿಕ್ಕಂಥ ಸಂದರ್ಭದಲ್ಲಿ ಅದ ಕ್ರೆಡಿಟ್ ಅನ್ನ ಪಡ್ಕೊಳ್ತಾರೆ. ಕಾರಣ ಇಲ್ಲಿ ಬಿಜೆಪಿ ಯಾವ ಘೋಷಣೆಯನ್ನು ಕೂಡ ಮಾಡಿರಲಿಲ್ಲ ಮುಖ್ಯಮಂತ್ರಿ ಯಾರು ಅಂತ ಹೇಳಿ.